ಬ್ರೈಟ್ ಶಾಲೆಯಲ್ಲಿ 128 ವಿವಿಧ ಮಾದರಿಯ ವಸ್ತು ಪ್ರದರ್ಶನ. ಬ್ರೈಟ್ ಇನ್ನೋವೇಟಿವ್ ವರ್ಲ್ಡ್. ಪಿಣ್ಯದಾಸರಹಳ್ಳಿಯ ವಿದ್ಯಾನಗರದಲ್ಲಿರುವ ಬ್ರೈಟ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಮಾದರಿಯ 128 ಮಾಡೆಲ್ಗಳ ವಸ್ತು ಪ್ರದರ್ಶನ ನಡೆಯಿತು. ಈ ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನ, ಇತಿಹಾಸ, ಕನ್ನಡ, ಸಮಾಜ ಮುಂತಾದ ಹಲವು ವಿವಿಧ ಮಾದರಿಗಳು, ಗಣಿತ, ರೇಖಾಗಣಿತದ ಮಾದರಿಗಳನ್ನು ವಿದ್ಯಾರ್ಥಿಗಳು ತಯಾರಿಸಿ ಅದರ ಬಗ್ಗೆ ಬರೆದಿರುವಂತಹ ಪೋಷಕರಿಗೂ ಕೂಡ ಶಿಕ್ಷಕರಿಗೂ ಕೂಡ ಸಾರ್ವಜನಿಕರಿಗೆ ವಿವರಣೆಯನ್ನು ನೀಡಿದರು. ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕಲಿಕೆಗೆ ಪೂರಕವಾದ ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ, ಕ್ರೀಡೆ ಮುಂತಾದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಿದ್ದಾರೆ. ಇಂದು ಅನೇಕ ಮಾದರಿಯ ವಸ್ತು ಪ್ರದರ್ಶನಗಳನ್ನು ಅನಾವರಣ ಮಾಡಿದ್ದೇವೆ. ನಿಜಕ್ಕೂ ನಮ್ಮ ಶಾಲೆಯ ಶಿಕ್ಷಕರಿಗೆ, ಸಂಸ್ಥಾಪಕರಿಗೆ ಧನ್ಯವಾದಗಳು ಅಂತ 9ನೇ ತರಗತಿ ವಿದ್ಯಾರ್ಥಿನಿ ಮಾನ್ಯ ಅವರು ತಿಳಿಸಿದರು. ನಮ್ಮ ಶಾಲೆಯಲ್ಲಿ ಈ ವರ್ಷ ಬ್ರೈಟ್ ಇನ್ನೋವೇಟಿವ್ ವರ್ಲ್ಡ್ ಎಂಬ ಹೆಸರಿನಿಂದ ವಿದ್ಯಾರ್ಥಿಗಳು ವಿವಿಧ ವಿಭಾಗದ 128 ಮಾದರಿಯ ಪ್ರಾಜೆಕ್ಟ್ಗಳನ್ನು ತಯಾರಿಸಿ ಪ್ರದರ್ಶನ ಮಾಡಿದ್ದಾರೆ. ಜ್ಞಾನ ಸಂಪಾದನೆ ವೃದ್ಧಿಸೋದಕ್ಕೆ, ಬುದ್ಧಿಶಕ್ತಿಯನ್ನು ಹೆಚ್ಚಿಸೋದಕ್ಕೆ, ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆ ಅನಾವರಣಗೊಳಿಸಲು ಶಿಕ್ಷಕರು ಕಲಿಸಿದಾಗ ಅವರೇ ಪ್ರಾಯೋಗಿಕವಾಗಿ ತಯಾರು ಮಾಡಿದಂಥ ವಿವಿಧ ಪ್ರಕಾರದ ಪ್ರದರ್ಶನ ಮಾಡಿದ್ದಾರೆ ಅಂತ ಶಾಲೆಯ ಕಾರ್ಯದರ್ಶಿ ಅಶ್ವಿನಿ ಪ್ರಸಾದ್ ಅವರು ತಿಳಿಸಿದರು. ಇನ್ನು ಪೋಷಕ ಅನಿಲ್ ಮಾತನಾಡಿ, ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಕಲಿಯುವುದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಮಕ್ಕಳು, ಗುರುಗಳ ಸಹಕಾರದಿಂದ ತಯಾರಿಸಿದ ವಿಜ್ಞಾನ, ಇತಿಹಾಸ, ಸಮಾಜ ಎಲ್ಲ ಮಾದರಿಗಳಿವೆ. ಸುತ್ತಮುತ್ತಲಿನ ಬಡಾವಣೆಯ ಪೋಷಕರು ಅವುಗಳನ್ನು ನೋಡಿ ಖುಷಿಯಾಗಿದೆ ಅಂತ ತಿಳಿಸಿದರು. ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ರಾಮಾಂಜನಪ್ಪ, ಶಾಲೆಯ ಮುಖ್ಯಸ್ಥ ಯೋಗೇಂದ್ರ ಪ್ರಸಾದ್, ಶಿಕ್ಷಕಿ ಸುಶೀಲಮ್ಮ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಮಾನ್ಯ. ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಬ್ರೈಟ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಮ್ದು ಬ್ರೈಟ್ ಇನೋವೇಟಿವ್ ವರ್ಲ್ಡ್ ಅನ್ನೋ ಒಂದು ಎಕ್ಸಿಬಿಷನ್ ಇದೆ. ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ನಾವು ಮಾಡೆಲ್ ಮಾಡಿದೀವಿ. ಅಂಡ್ ನಾವು ಮಾಡಿರೋದು ಬಂದು ಪಿರಿಯಾಡಿಕ್ ಟೇಬಲ್ ಹೋಮ್ ಅಂತ ಮಾಡಿದೀವಿ. ನಮ್ಮ ಟೀಚರ್ಸ್ ಎಲ್ಲಾನು ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂಡ್ ನಮ್ಗೆ ಇಲ್ಲಿ ಅಬಾಕಸ್ ಇದೆ, ವೇದಿಕ್ ಮ್ಯಾಥ್ಸ್ ಇದೆ, ರೋಬೋಟಿಕ್ಸ್ ಇದೆ. ನಮ್ಗೆ ದಿನ ಒಂದೊಂದು ಒಳ್ಳೆ ವಿಷಯ ಕಲಿಯೋದಕ್ಕೂ ಸಿಗ್ತಾ ಇದೆ. ಅಂಡ್ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಈ ಮಾಡೆಲ್ ಪ್ರಿಪೇರ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಅಂಡ್ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದಾಗಿರ್ಲಿ, ಎಲ್ಲ ವಿಷಯದ ಬಗ್ಗೆನೂ ನಾಲೆಜ್ ತುಂಬ್ತಾರೆ. ಅಂಡ್ ಇವತ್ತು ನಾವು ಈ ಮಾಡೆಲ್ ಮಾಡಿದೀವಿ ಅಂಡ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದೀವಿ. ಇದೇ ತರ ನಮ್ಮ ಕರ್ನಾಟಕದಲ್ಲಿರೋ ದೇವಾಲಯಗಳ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಮಾಡೆಲ್ ಮಾಡಿ ಇವತ್ತು ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಅಂಡ್ ಎಲ್ಲ ಪೇರೆಂಟ್ಸ್ ಕೂಡ ಹೇಳ್ತಾ ಇದೀವಿ. ಎಲ್ಲರಿಗೂ ಎಲ್ಲದ್ರ ಬಗ್ಗೆನೂ ನಾಲೆಜ್ ಇರಲ್ಲ. ಆ ಮಾಡೆಲ್ನ ಪ್ರಿಪೇರ್ ಮಾಡೋದ್ರಿಂದ ಅದರಿಂದ ನಾವು ಒಂದು ಸ್ವಲ್ಪ ನಾಲೆಜ್ ಗೇನ್ ಮಾಡ್ಬೋದು. ಅಂಡ್ ಇದ್ರ ನಮಗೆ ಗೊತ್ತಿರೋದನ್ನ ಇನ್ನೊಬ್ರಿಗೂ ತಿಳಿಸಿ ಇದರಲ್ಲಿ ಏನಿದೆ, ಇದರಲ್ಲಿ ಯೂಸಸ್ ಏನು ಅಂತ ಕೂಡ ನಾವು ಹೇಳ್ತಿದ್ದೀವಿ. ಅಂಡ್ ಅದನ್ನ ನಮ್ಮ ಟೀಚರ್ಸ್ ಕೂಡ ನಮ್ಗೆ ಗೈಡ್ ಮಾಡಿದ್ದಾರೆ. ಮಾನ್ಯ ಅಂತ ನಾನು ಬ್ರೈಟ್ ಸ್ಕೂಲಲ್ಲಿ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನಮ್ದೇ ಸ್ಕೂಲ್ ಆದ್ರಿಂದ ಇದ್ರ ಜವಾಬ್ದಾರಿ ಪ್ರತಿಯೊಂದು ನಮ್ಮ ಮೇಲೆ ಆಗಿದೆ. ಇಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿ ಎಜುಕೇಶನ್ ಕೊಡ್ಬೇಕು ಅನ್ನೋದು ಕಾನ್ಸಂಟ್ರೇಷನ್ ಅಲ್ಲದೆ ಅವ್ರ ಮೈಂಡ್ ನ ಯಾವ ರೀತಿ ಕ್ರಿಯೇಟಿವ್ ಮಾಡ್ಬೇಕು ಅನ್ನೋದ್ರಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ. ಹಂಗಾಗಿ ನಾವು ಬ್ರೈಟ್ ಇನೋವೇಟಿವ್ ವರ್ಲ್ಡ್ ಪ್ರತಿ ವರ್ಷ ನಾವು ನಮ್ಮ ಸ್ಕೂಲಲ್ಲಿ ಎಕ್ಸಿಬಿಷನ್ ಆರ್ಗನೈಸ್ ಮಾಡ್ತೀವಿ. ಅದೇ ರೀತಿ ಈ ವರ್ಷ ನಾವು ಬ್ರೈಟ್ ಇನೋವೇಟಿವ್ ವರ್ಲ್ಡ್ ಅಂತ ಹೇಳಿ 2024-25 ಇಯರ್ದು ನಾವು ಇವತ್ತು ಇಟ್ಕೊಂಡಿದೀವಿ. ಇಲ್ಲಿ ನಮ್ಮ ಮಕ್ಕಳು ಸತತ 2 to 3 months ಇಂದ ಎಲ್ಲ ಮಾಡೆಲ್ಸ್ ಮಾಡಿದ್ದಾರೆ. ಇಲ್ಲಿ ನಮ್ದು ಟೋಟಲ್ ಇವತ್ತು 128 ಮಾಡೆಲ್ಸ್ ಇದೆ. ಎಲ್ಲ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗಿದೆ. ಇಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ರೋಬೋಟಿಕ್ಸ್, ಅಬಾಕಸ್ ಎಲ್ಲ ಪ್ರತಿಯೊಂದು ಇದೆ. ಸೈನ್ಸು, ಸೋಷಿಯಲ್, ಮ್ಯಾಥ್ಸ್ ಇಂಥ ಸಬ್ಜೆಕ್ಟ್ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಸಬ್ಜೆಕ್ಟು ನಾವು ತಗೊಂಡಿದೀವಿ. ಯಾಕಂದ್ರೆ ಬರೀ ಸೈನ್ಸ್ ಫೇರ್ ಅಂದ್ರೆ ಬರೀ ಸೈನ್ಸ್ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟಂಗ ಆಗತ್ತೆ. ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಮಕ್ಳಿಗೆ ನಾಲೆಡ್ಜ್ ಇರ್ಬೇಕು ಅಂತ ಹೇಳಿ ಎಲ್ಲಾ ಸಬ್ಜೆಕ್ಟ್ ತಗೊಂಡಿದೀವಿ. ಇಲ್ಲಿ ನಮ್ದು ಸ್ಪೆಷಲ್ ಈ ಸತಿ ಮಾಡೆಲ್ ಏನಂದ್ರೆ ನಮ್ದೇ ಆದಂತ ಸ್ಕೂಲ್ ಮಾಡೆಲ್. ನಮ್ ಸ್ಕೂಲ್ ಹೇಗಿದೆ ಅದೇ ರೀತಿ ಒಂದ್ ಮಾಡೆಲ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಇವ್ರು ನಮ್ ಸುಶೀಲಾ ಮ್ಯಾಮ್ ಅಂತ ಹೇಳಿ ಅವರು ಸತತ 2 months ಇಂದ ಆ ಮಾಡೆಲ್ ಮಾಡಿದ್ದಾರೆ. ಸೊ ಅದೊಂದು ನಮ್ದು ಈ ಸತಿ ತುಂಬಾ ಸ್ಪೆಷಲ್ ಮಾಡೆಲ್ ಅಂತ ನಾನು ಹೇಳ್ತೀನಿ. ಇದೇ ರೀತಿ ನಾವ್ ಇನ್ನೂ ತುಂಬಾ ಚೆನ್ನಾಗಿ ಇನ್ನೂ ಕ್ರಿಯೇಟಿವ್ ಆಗಿ ನಮ್ಮ ಮಕ್ಳಿಗೆ ಮಾಡ್ಬೇಕು, ಇನ್ನೂ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ ಮಾಡಿಸ್ಬೇಕು ಅನ್ನೋ ಆಸೆ ಇದೆ. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ಎಲ್ಲರಿಗೂ. ಇಂದು ಬ್ರೈಟ್ ಸ್ಕೂಲ್ ವತಿಯಿಂದ ಪಟೇಲ್ ಕೆಂಪಯ್ಯ ಲೇಔಟ್ ಮತ್ತು ಮಾರುತಿ ಲೇಔಟು ಈ ಒಂದು ಸುತ್ತಮುತ್ತ ಇರುವಂತಹ ಎಲ್ಲ ಒಂದು ಜನಸಾಮಾನ್ಯರು ಸೇರಿ ಅನೇಕ ಇಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಗಳಿದ್ದಾರೆ. ಅವರವರ ಮಕ್ಕಳುಗಳಿಗೂ ಮತ್ತು ಬ್ರೈಟ್ ಸ್ಕೂಲ್ನ ಪ್ರಾಧ್ಯಾಪಕರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮ ಭಾಳ ಉತ್ತಮವಾಗಿ ನಡೆದು ಬರ್ತಾ ಇದೆ. ಪ್ರತಿ ವರ್ಷ ಹೋದ ವರ್ಷವೂ ಕೂಡ ಇದೇ ರೀತಿಯೂ ಕೂಡ ಎಕ್ಸಿಬಿಷನನ್ನು ಏರ್ಪಾಡು ಮಾಡಿದ್ದು. ಆ ಏರ್ಪಾಡದಲ್ಲಿ ಪ್ರತಿಯೊಂದು ಶಾಲಾ ಮಕ್ಕಳು ಸ್ವಯಂ ಪ್ರೇರಿತವಾಗಿ ತಮ್ಮದೇ ಆದ ಒಂದು ವಿಭಿನ್ನ ರೀತಿಯಲ್ಲಿ ತಮ್ಮದೇ ಆದ ಒಂದು ಕಲೆಗಳನ್ನು ಅಂದರೆ ನಮ್ಮ ವಿವಿಧ ರೀತಿಯ ಸಾಂಪ್ರದಾಯಿಕ ಆಗಿರ್ಬೋದು ಮತ್ತು ನಮ್ಮ ರಾಜ್ಯ ಮಟ್ಟದ ಇರುವಂಥ ಚಟುವಟಿಕೆಗಳು, ಅನೇಕ ಸೈನ್ಸಿಗೆ ಸಂಬಂಧಪಟ್ಟ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮತ್ತು ಇತಿಹಾಸದ ಬಗ್ಗೆ ಸಂಬಂಧಪಟ್ಟಂಗೆ ಸುಮಾರು ನಮ್ಮ ದೇಶದಲ್ಲಿರುವಂಥ ಅನೇಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸುತ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡ್ಬರ್ತಾರೋದ್ರಿಂದ ಇಲ್ಲಿ ಕೂಡ ಪ್ರಾಧ್ಯಾಪಕರು ಮತ್ತು ಏನು ಸ್ಕೂಲ್ನ ಒಂದು ಮ್ಯಾನೇಜ್ಮೆಂಟ್ ಇದ್ದಾರೆ, ಅಶ್ವಿನಿ ಪ್ರಸಾದ್ ಅವರು ಕೂಡ ಭಾಳ ಸಹಕಾರದಿಂದ ಇಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ಭಾಳ ಅನುಕೂಲ ಆಗಿದೆ. ಮಕ್ಕಳು ಕೂಡ ಭಾಳ ಆಕ್ಟಿವ್ ಆಗಿ ಇಲ್ಲಿ ತಾವು ನೋಡ್ಬೋದು. ಒಳ್ಳೆ ಗುಡ್ ಕಮ್ಯುನಿಕೇಷನ್ ಇದೆ. ಏನಂದರೆ ಕೆಲವು ಕಡೆ ಹೋದರೆ ಪೇರೆಂಟ್ಸ್ಗಳು ಮಕ್ಕಳ ಜೊತೆ ಮಾತಾಡೋಕ್ಕೆ ಭಾಳ ಹಿಂಜರಿತಾರೆ. ಇಲ್ಲಿ ತಮ್ಮದು ಕೂಡ ಪೇರೆಂಟ್ಸ್ ಅದೇ ರೀತಿಯೇ ತಾವೇನು ಸಲಕರಣೆಗಳು ಮಾಡ್ಕೊಂಬಂದಿದ್ದಾರೆ, ಏನು ರಿಕ್ರೂಟ್ಮೆಂಟ್ಸ್ ಇದೆಯಲ್ಲ ಅದರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡ್ತಾ ಅನೇಕ ವಿಷಯಗಳು ಪೇರೆಂಟ್ಸ್ಗಳು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಮುಂದುವರಿತಾ ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿದೆ. ವಿದ್ಯಾರ್ಥಿಗಳು ಕೂಡ ಒಳ್ಳೆ ವಿದ್ಯಾಭ್ಯಾಸಗಳನ್ನು ಕಳಿಸ್ತಾ ಇದ್ದಾರೆ. ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ, ವಾತಾವರಣವೂ ಭಾಳ ಚೆನ್ನಾಗಿದೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಪರ್ಸಂಟೇಜ್ಗಳನ್ನ ತಗೊಂಡು ಒಳ್ಳೊಳ್ಳೆ ಉದ್ಯೋಗದಲ್ಲೂ ಕೂಡ ಇದ್ದಾರೆ ಅಂತ ಹೇಳ್ತಾ ಈ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬ್ರೈಟ್ ಸ್ಕೂಲ್ನ ಎಲ್ಲ ಪ್ರಾಂಶುಪಾಲರಿಗೂ ಮತ್ತು ಪ್ರಾಧ್ಯಾಪಕರಿಗೂ ಮತ್ತು ಮ್ಯಾನೇಜ್ಮೆಂಟ್ ಅವ್ರಿಗೂ ಮತ್ತು ಪಟೇಲ್ ಕೆಂಪಯ್ಯ ಲೇಔಟ್ ಮತ್ತು ಮಾರುತಿ ಲೇಔಟ್ ಎಲ್ಲ ಜನಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಅನಿಲ್ ಅಂತ ಹೇಳ್ಬಿಟ್ಟು ನನ್ನ ಮಗ ಮತ್ತು ನನ್ನ ಮಗಳು ಇಲ್ಲಿ 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಎಜುಕೇಷನ್ ತುಂಬ ಚೆನ್ನಾಗಿದೆ.